ದಲ್ಲಿ ನಮ್ಮ ಟೈಗರ್, ನಮ್ಮ ಬಾಸ್ ಫೋಟೋ ಮತ್ತು ಇತರ ಸ್ವಾಮೀಜಿಗಳ ಇರುವಂಥ ನಮ್ಮ ಭೋಗೇಶ್ವರ ಇರುವಂತಹ ಇದರಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ಗೆ ಮನವಿ ಸಲ್ಲಿಸಲಾಗುವುದು. ಕ್ಷಣಗಣನೆ. ಇಲ್ಲಿ ತನಕ ತಗೊಂಡಿಲ್ಲ, ಅವಕಾಶಗಳಿಂದ ಮಾಡ್ಬೇಕಲ್ಲ. ಸೆಂಟ್ರಲ್ ಟಚ್ ಕೊಡು. ಟಚ್ ಕೊಡು. ಭಕ್ತಾದಿಗಳಿಗೂ ನಮಸ್ಕಾರ. ಇದು ಮಲೆಮಹದೇಶ್ವರ ಬೆಟ್ಟ, ನಾಗಮಲೆ ಪವಾಡ ಪುಣ್ಯಕ್ಷೇತ್ರ, ಕಾವೇರಿ ವನ್ಯಜೀವಿ ವಿಭಾಗ, ಗೋಪಿನಾಥಂ ರೇಂಜಲ್ಲಿ ವಲಯದಲ್ಲಿ ಬರುತ್ತೆ. ಎಲ್ಲ ಭಕ್ತಾದಿಗಳು ಸಾವಿರಾರು ಮಂದಿ ಬಂದು ಹೋಗ್ತಾರೆ. ಏನಾಗಿದೆ ಅಂದರೆ ಅಕ್ಕಪಕ್ಕ ನೀವೇ ನೋಡಿ, ಇಲ್ಲಿ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬೀಳ್ತಾ ಇದೆ. ದಯಮಾಡಿ ಆಹಾರ ಪದಾರ್ಥಗಳು, ಕುಡಿಯೋ ವಾಟ್ರ್ ಬಾಟ್ಲು ಏನೇ ಉಪಯೋಗಿಸಿದ್ರು ಡಸ್ಟ್ಬಿನ್ಗೆ ಹಾಕಿ ಕಡ್ಡಾಯವಾಗಿ. ಅದರಿಂದ ವನ್ಯಜೀವಿಗಳಿಗೂ ತೊಂದರೆ ಆಗುತ್ತೆ. ಅವು ತಿನ್ನೋದು ಎಲ್ಲ ಅನಾರೋಗ್ಯ ಉಂಟಾಗೋದು. ಮತ್ತು ಬೇಸಿಗೆ ಬರುತ್ತೆ. ಮುಂದೆ ಬೇಸಿಗೆ ಬಂದಾಗ ಅಲ್ಲಿ ಬೆಂಕಿ ಹತಾಚೂರಿಯಾಗಿ ಬೆಂಕಿ ಬಿದ್ದಾಗ ಹೆಚ್ಚು ಬೆಂಕಿ ಉರಿಯೋದಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲ ಕಾರಣದಿಂದ ದಯಮಾಡಿ ಪ್ಲಾಸ್ಟಿಕ್ ವಸ್ತುಗಳನ್ನು ಅರಣ್ಯ ಪ್ರದೇಶಗಳಲ್ಲಿ ಸಂಪೂರ್ಣ ಬಳಕೆ ನಿಧಾನಗತಿ ಕಡಿಮೆ ಮಾಡಿ. ಆದಷ್ಟು ಕ್ವಾಲಿಟಿ ವಾಟರ್ ಬಾಟ್ಲು, ಸ್ಟೀಲ್ ವಾಟರ್ ಬಾಟ್ಲು ಉಪಯೋಗಿಸಿ. ಓಕೆ ಸರ್. ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆ ಬರೋ ಭಕ್ತಾದಿಗಳು ಇಲ್ಲಿ ಗಸ್ತಪೂಟಿ ಮಾಡಿದ್ದೀನಿ.
ದಯವಿಟ್ಟು ಎಲ್ಲ ಆ ಡಸ್ಟ್ಬಿನ್ಗೆ ಎಲ್ಲ ಹಾಕಿ ಅಲ್ಲಲ್ಲಿ ತಿಡಬೇಡಿ. ಎಲ್ಲಿಂದ್ರೆ ಅಲ್ಲಿ ತಿಡಬೇಡಿ. ಎಷ್ಟು ಪುಟ್ಟಿ ಮಾಡಿದ್ದೀವಿ ಅಲ್ಲಿ ಹಾಕಿ. ದಯವಿಟ್ಟು ನಿಮ್ಗೆ ಒಳ್ಳೇದಾಗಲಿ, ಮಾದೇಶ್ವರ ಒಳ್ಳೇದು ಮಾಡಲಿ. ಸಾಕಾ? ದಯವಿಟ್ಟು ಪಾದದಲ್ಲಿ ಮೆಟ್ಲತ್ತುವಾಗ ಕರ್ಪೂರ ಹಸ್ಬೇಡಿ. ಒಂಚೂರು ಆ ಕಡೆ ಈ ಕಡೆ ಹೋದ್ರೆ ಏನಾಗುತ್ತೆ, ಕಾಡೆಲ್ಲ ಹತ್ಕೊಬಿಡುತ್ತೆ. ಹಾಂ, ಹೊಡೆದ್ಬಿಡಿ. ಯಾರೇ ಆದರೂ ದಯವಿಟ್ಟು ಮೆಟ್ಲಲ್ಲಿ ಕರ್ಪೂರ ಹಸ್ಬೇಡಿ. ಬೇಸಿಗೆ ಆದ್ರಿಂದ ಬೆಂಕಿ ಹರಡೋದು ಜಾಸ್ತಿ. ಈಗ ನೋಡಿ ಏನು ಹೇಳ್ತಾರ ನಿಮಗೆ, ತಗೊಂಡೋಗಿ ಅದು ಬಿಡಿ ಕೊಡಿ ಕಸ್ಬಾರ್ದು ಯಾವುದೇ ಕಾರಣಕ್ಕೂ. ಬೆಟ್ಟಕ್ಕೆ ಯುಗಾದಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕನಕಪುರ ತಾಲೂಕು ಕೋಳಗಂಡನಹಳ್ಳಿ ಗ್ರಾಮದಿಂದ ಆಗಮಿಸಿರುವಂತಹ ಪಾದಯಾತ್ರಿ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಬಿರು ಬಿಸಿಲಿನಲ್ಲಿ ಮಲೆಮಹದೇಶ್ವರರು ನೆಲೆಸಿರುವ ಅರಣ್ಯ ಪ್ರದೇಶವು ಒಣಗಿರುವುದರಿಂದ ಯಾವುದೇ ಕಾರಣಕ್ಕೂ ಮೆಟ್ಟಲನ್ನು ಹತ್ತುವಾಗ ಭಕ್ತಿಪೂರ್ವಕವಾಗಿ ಕರ್ಪೂರವನ್ನು ಹಸ್ಬೇಡಿ ಅಂತ ಮನವಿ ಮಾಡಿಕೊಳ್ಳುತ್ತೇವೆ. ಮತ್ತು ನೀವು ಕುಡಿಯೋದಕ್ಕೆ ಬಳಸ್ತಾ ಇರ್ತಕ್ಕಂಥ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಇವೆಲ್ಲನೇ ಕುಡಿದ ನಂತರ ಕಡ್ಡಾಯವಾಗಿ ಡಸ್ಟ್ಬಿನ್ಗೆ ಹಾಕಿ. ಹಂತವಾಗಿ ನಮ್ಮ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟ ಅರಣ್ಯ ಪ್ರದೇಶ ಮತ್ತು ದೇವಸ್ಥಾನವನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡಲು ಶ್ರೀ ಕ್ಷೇತ್ರ ಪ್ರಾಧಿಕಾರ ಮತ್ತು ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.
ಎಲ್ರಿಗೂ ನಮಸ್ಕಾರ. ನಾನು ಪಿ ಮಂಜುನಾಥ್, ಈರಪ್ಪನಕೊಪ್ಪಲು, ಪರಿಸರ ಹೋರಾಟಗಾರರು, ಮಲೆಮಹದೇಶ್ವರ ಬೆಟ್ಟ. ಇಂದಿನ ವಿಷಯ ನಮ್ಮ ಸಕಲ ಜೀವರಾಶಿಗೂ ಕಂಟಕವಾಗಿರುವ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾವು ಪಾದಯಾತ್ರೆಯ ವಿಶೇಷವನ್ನು ತೆಗೆದುಕೊಂಡಾಗ ಮಲೆಮಹದೇಶ್ವರ ಬೆಟ್ಟಕ್ಕೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷ ಮಹತ್ವವಿದೆ. ನಾವು ಮಲೆಮಹದೇಶ್ವರ ಸ್ವಾಮಿಯನ್ನು ಮಹಾಶಿವರಾತ್ರಿ, ಯುಗಾದಿ, ಒಂದು ದೀಪಾವಳಿಯ ಸಂದರ್ಭದಲ್ಲಿ ಪಾದಯಾತ್ರೆ ಮೂಲಕ ದರ್ಶನವನ್ನು ಲಕ್ಷಾಂತರ ಮಂದಿ ಭಕ್ತಾದಿಗಳು ಪಡೆಯುತ್ತಾರೆ. ಈ ಮಹಾಶಿವರಾತ್ರಿಯಂದು ಸಮರ್ಪಕ ನೀರಿನ ವ್ಯವಸ್ಥೆ, ಚೆಕ್ಪೋಸ್ಟ್ ವ್ಯವಸ್ಥೆ, ದಂಡ ವಸೂಲಾತಿಯಾಗದೆ ಭಕ್ತಾದಿಗಳು ಕೂಡ ಪರಿಸರ ಸ್ನೇಹಿಯಾಗಿ ಪಾದಯಾತ್ರೆ ನಡೆಸದೆ, ದಾನಿಗಳು ಕೂಡ ಪರಿಸರ ಸ್ನೇಹಿಯಾಗಿ ಪ್ರಸಾದ ಮತ್ತು ಪಾನಕವನ್ನು, ನೀರನ್ನು ಹಂಚದೆ ಎಲ್ಲೆಂದರಲ್ಲಿ ಸಾರ್ವಜನಿಕ ಪ್ರದೇಶ, ಅರಣ್ಯ ಪ್ರದೇಶ ಪ್ಲಾಸ್ಟಿಕ್ಮಯವಾಗಿದೆ. ಮುಂದಿನ ಯುಗಾದಿಯಲ್ಲಿ ಜಿಲ್ಲಾಡಳಿತವು, ಅರಣ್ಯ ಇಲಾಖೆಯು, ಪ್ರಾಧಿಕಾರವು ಗಮನವನ್ನು ಹರಿಸಿ ಆಸಕ್ತಿಯನ್ನು ವಹಿಸಿ ಸಮರ್ಪಕ ನೀರಿನ ವ್ಯವಸ್ಥೆ, ಸಮರ್ಪಕ ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ, ಚೆಕ್ಪೋಸ್ಟ್ ವ್ಯವಸ್ಥೆಯನ್ನು ಈ ಬಾರಿ ತಾಳ್ಬೆಟ್ಟದಲ್ಲಿ ಮಾಡಿದ್ದಾರೆ. ಅದು ಚುರುಕುಗೊಂಡಿಲ್ಲ. ಹಂತ ಹಂತವಾಗಿ ಒಡಕೆಹಳ್ಳ, ಕೌದಳ್ಳಿ, ಅನೂರಿನವರೆಗೆ ಮತ್ತು ಅರಣ್ಯ ಪ್ರದೇಶ, ಕಾವೇರಿ ದಾಟಿ ಬರುವಂಥ ಪ್ರದೇಶದಲ್ಲೂ ಕೂಡ ಮಾಡಬೇಕು. ಸಮರ್ಪಕವಾಗಿ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಮೂಲ ನೀರಿನ ಒಂದು ವ್ಯವಸ್ಥೆಯನ್ನು ಪರ್ಯಾಯ ವ್ಯವಸ್ಥೆಯನ್ನು ಮಾಡುವ ಮೂಲಕ ಏನು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬಳಸ್ತಾ ಇದ್ದಾರೆ, ಕವರ್ ಬಳಸ್ತಾ, ಇದೆಲ್ಲ ನಾವು ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗಿದೆ. ಈ ಮೂಲಕ ಜಿಲ್ಲಾಡಳಿತವು ಕೂಡ ವಿಶೇಷ ಆಸಕ್ತಿಯನ್ನು ವಹಿಸಬೇಕು. ಮತ್ತು ಪಾದಯಾತ್ರೆ ನಡೆಸುವಂತಹ ಭಕ್ತಾದಿಗಳು ಕೂಡ ವಿಶೇಷವಾಗಿ ನಮ್ಮ ಅರಣ್ಯ ಪ್ರದೇಶ, ನಮ್ಮ ದೇವಾಲಯ ಎಂಬ ಒಂದು ಮನೋಭಾವನೆಯಿಂದ ಪ್ಲಾಸ್ಟಿಕ್ ಬಿಟ್ಟು ಪರಿಸರ ಸ್ನೇಹಿ ವಸ್ತುಗಳ ಮೂಲಕ ಪಾದಯಾತ್ರೆಯನ್ನು ನಡೆಸಬೇಕು. ದಾನಿಗಳು ಕೂಡ ವಿಶೇಷವಾಗಿ ಗಮನವನ್ನು ನೀಡಿ ಪರಿಸರ ಸ್ನೇಹಿ ವಸ್ತುಗಳ ಮೂಲಕ ಪ್ರಸಾದ, ನೀರು, ಪಾನಕವನ್ನು ಹಂಚಬೇಕು. ಈ ಮೂಲಕ ನಾವೆಲ್ಲರೂ ಕರ್ನಾಟಕ ಸರ್ಕಾರದ ಜೊತೆ ಕೈಜೋಡಿಸಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅರಣ್ಯ ಪ್ರದೇಶ ಮತ್ತು ಸಾರ್ವಜನಿಕ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋಣ. ಹಾಗೂ ಒಂದು ವಿಶೇಷ ಮನವಿ ಅಂದರೆ, ಈ ಬೇಸಿಗೆಯಲ್ಲಿ ಸಾರ್ವಜನಿಕ ಗಿಡ ಮರಗಳಾಗ್ಬೋದು, ಯಾವುದೇ ಅರಣ್ಯ ಪ್ರದೇಶ ಆಗ್ಬೋದು, ಕಿಡಿಗೇಡಿಗಳು ಬೆಂಕಿಯನ್ನು ದಯಮಾಡಿ ಹಚ್ಚಬೇಡಿ. ನಾವು ನಮ್ಮ ಅರಣ್ಯ ಪ್ರದೇಶವನ್ನು ರಕ್ಷಿಸೋಣ. ಎಲ್ಲರೂ ಬೆಂಕಿ ಕಂಡು ಬಂದರೆ ಅರಣ್ಯ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ವಿಷಯವನ್ನು ತಿಳಿಸಿ ನಮ್ಮ ಶ್ವಾಸಕೋಶದಂತಿರುವ ಅರಣ್ಯ ಪ್ರದೇಶವನ್ನು ನಾವೆಲ್ಲರೂ ರಕ್ಷಿಸೋಣ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.